ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇದು ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತಲ್ಲ. ಇದು ಬಂದುಬಿಟ್ಟು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ನಾವು. ನನ್ನ ಮಗಳಿಗೋಸ್ಕರ ಪ್ರಾಜೆಕ್ಟ್ ರೆಡಿ ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಇದೆ. ಕ್ರಿಸ್ಮಸ್ ಡೇ ಸ್ಪೆಷಲಾಗಿ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಕ್ರಿಸ್ಮಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಬನ್ನಿ, ಕ್ರಿಯೇಟಿವ್ ಆಗಿ ಏನಾದರೂ ಕ್ರಿಸ್ಮಸ್ಗೆ ಸಂಬಂಧಪಟ್ಟ ಹಾಗೆ ಮಾಡ್ಕೊಬನ್ನಿ ಅಂತ ಮಕ್ಕಳಿಗೆ ತಿಳಿಸಿದ್ದಾರೆ. ನನ್ನ ಮಗಳು ಫ್ರೀ ನರ್ಸರಿ ಅಲ್ವಾ, ಅವಳಿಗಿನ್ನೂ ಮಾಡೋದಕ್ಕೆ ಬರಲ್ಲ. ಸೊ ನಾವು ಪೇರೆಂಟ್ಸ್ ಆಗಿ ನಾವೇ ಅದನ್ನು ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಎಲ್ಲ ಅದನ್ನು ಪ್ರಾಡಕ್ಟ್ ಎಲ್ಲ ತೊಗೊಬಂದು ರೆಡಿ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ನನ್ನ ಮಗಳು ಇಬ್ಬರು ಕೂಡ ಹೆಲ್ಪ್ ಮಾಡ್ತಾಯಿದ್ದೀವಿ. ಅವರು ರೆಡಿ ಮೊದಲನೇದಾಗಿ ಕಾಟನ್ ಬಾಕ್ಸ್ನ ತೊಗೊಂಡು ಕಟ್ ಮಾಡಿ ಚರ್ಚ್ ಥರ ರೆಡಿ ಮಾಡಿದ್ದಾರೆ. ಆನಂತರ ಇದು ಬ್ಯಾಕ್ಗ್ರೌಂಡ್ಗಾಗೋದಕ್ಕೆ ಟೈಲ್ಸ್ ಥರ ಕಲರ್ ಪೇಪರ್ಸ್ನೆಲ್ಲ ಹಾಕಿ ಅಂಟಿಸ್ತಾ ಇದ್ದಾರೆ. ನನ್ನ ಮಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಅವಳಿಗೆ ತೋಚಿದಷ್ಟು, ಅವಳಿಗೆ ಮಾಡೋದಕ್ಕೆ ಬರೋ ಅಷ್ಟು ಇದನ್ನು ಹೆಲ್ಪ್ ಮಾಡ್ತಾಯಿದ್ದಾಳೆ ಅವ್ರ ಡ್ಯಾಡಿಗೆ. ವೈಟ್ ಕಲರ್ ಶೀಟಲ್ಲಿ ಅರ್ಧ ಬ್ಲ್ಯಾಕ್ ಆ್ಯಂಡ್ ವೈಟು, ಅರ್ಧ ಕಲರ್ಸ್ನ ಹಾಕಿ ರೆಡಿ ಮಾಡಿಸ್ತಾ ಇರೋದು. ಅವಳು ನೋಡಿ, ನಮ್ಮ ಯಜಮಾನ್ರು ಮಾರ್ಕ್ ಮಾಡಿಕೊಟ್ರೆ ಅವಳು ಕಟ್ ಮಾಡಿ ಕೊಡ್ತಾ ಇದ್ದಾಳೆ. ಸಹ ತುಂಬ ಇಂಟ್ರೆಸ್ಟಿಂದ ಈ ಪ್ರಾಜೆಕ್ಟ್ ವರ್ಕ್ನ ಮಾಡ್ತಾ ಇದ್ದಾಳೆ. ನಾವು ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ನಮ್ಮ ಸ್ಕೂಲ್ ಟೈಮಲ್ಲಿ ಈ ಥರ ಎಲ್ಲ ಪ್ರಾಜೆಕ್ಟ್ ನಮ್ಗೆ ಕೊಡ್ತಾನೆ ಇರಲಿಲ್ಲ ಬಿಡಿ. ನಾವೆಲ್ಲ ಪ್ರಾಜೆಕ್ಟ್ ಅಂತ ನೋಡಿದ್ದೆ ನಾವೆಲ್ಲ ಆಫ್ಟರ್ 5th ಅನ್ಕೊತೀನಿ. ಮೊದಲನೇದಾಗಿ ಈ ಕಾರ್ಡ್ಬೋರ್ಡ್ ಶೀಟ್ನ ಈ ಥರ ಚರ್ಚ್ ಥರ ರೆಡಿ ಮಾಡಾದಮೇಲೆ ಬ್ಯಾಕ್ಗ್ರೌಂಡ್ಗೆ ಈ ಥರ ಕಲರ್ಸ್ ಮಾಡಿರೋವಂಥ ಪೇಪರ್ಸ್ನ ಅಂಟಿಸ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ನ ನಾವು ಸಂಡೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನೈಟ್ 8 o'clock. ಸಂಡೇ ಆಗಿದ್ರೂ ಬೆಳಗ್ಗೆಯಿಂದ ಯಾಕೆ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ದರು. ಅವ್ರಿಗೆ ಇದೆಲ್ಲ ಐಡಿಯಾ ಇದ್ದಿದ್ದು ಮಾಡೋದಕ್ಕೆ. ಮತ್ತು ನಾನು ಒಬ್ಬಳೇ ಮಾಡೋದಕ್ಕೂ ಆಗಲ್ಲ, ನನ್ನ ಮಗಳು ತೀಟೆ ಮಾಡ್ತಾ ಇರ್ತಾಳೆ, ನಾನು ಮಾಡ್ತೀನಿ ಅಂಥೇಳಿ. ಪ್ರಾಜೆಕ್ಟ್ ಅಂತೂ ಕಂಪ್ಲೀಟ್ ಅಂತೂ ಆಗೋದೇ ಇಲ್ಲ ಬಿಡಿ. ಆನಂತರ ನಮ್ಮ ಯಜಮಾನ್ರು ಊರಿಂದ ಬಂದಮೇಲೆ ನೈಟ್ 8 o'clock ಬಂದರು. ಅವಾಗೆಲ್ಲ ರೆಡಿ ಮಾಡಿದ್ದು. ನಾನು ನನ್ನ ಮಗಳು ಊಟನ ಮುಗಿಸಿದ್ವಿ. ಇನ್ನೂ ಊಟ ಮಾಡಲಿಲ್ಲ, ರೆಡಿ ಮಾಡ್ತಾಯಿದ್ರು. ಇದು ಕಂಪ್ಲೀಟ್ ಮಾಡೋದಕ್ಕೆ ಕನಿಷ್ಠ 3 hour ಆದರೂ ಹಿಡೀತು. 8 o'clock ಸ್ಟಾರ್ಟ್ ಮಾಡಿದ್ರೆ 12 ಗಂಟೆಗೆ ಮುಗಿದಿದೆ. ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ. ಚರ್ಚ್ ಆಕಾರದಲ್ಲಿ ಮಾಡಿ ಆಮೇಲೆ ನನ್ನ ಮಗಳ ಹೆಸರು, ಸ್ಕೂಲ್ ಹೆಸರು ಹಾಕಿದ್ದಾರೆ. ಆಮೇಲೆ ಅದರಲ್ಲಿ ಒಂದು ವಿಂಡೋಸ್ ಕಳ ಮಾಡಿದ್ರಲ್ಲ, ಆ ವಿಂಡೋಸ್ಗೆ ಒಂದು ಕಡ್ಡಿ ತೊಗೊಂಡು ಅದಕ್ಕೆ ರ್ಯಾಪರ್ ಮಾಡಿ ಸೆಂಟ್ರಲ್ಲಿ ಹಾಕ್ಬಿಟ್ಟು ತಂದಿರೋ ಬೊಂಬೆಗಳೆಲ್ಲ ಕ್ರಿಸ್ಮಸ್ ಸಂಬಂಧಪಟ್ಟದ್ದು ಬೊಂಬೆಗಳು ಸೆಟ್ ಸಿಗುತ್ತೆ. ಅದು ಒಂದೊಂದು 150 ಇದೆ. ಫುಲ್ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಏನಿಲ್ಲ ಅಂದರೂ ಒಂದು 600 ಮೇಲೆ ಬಿದ್ದಿದೆ ಅಮೌಂಟು. ಈ ರೀತಿ ನಾವು ರೆಡಿ ಮಾಡ್ತಾ ಇರೋದು, ನಮ್ಗೆ ತೋಚಿದಂಗೆ ಮಾಡಿರೋಂಥದ್ದು. ನಮಗೆ ಚಿಕ್ಕ ಚಿಕ್ಕ ಬೊಂಬೆಗಳೆಲ್ಲ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾವೆ. ಅದನ್ನೆಲ್ಲ ನಾವು ಕೆಳಗಡೆ ಗ್ರೀನ್ ಕಲರ್ ಪೇಪರ್ನ ಹಾಕಿಬಿಟ್ಟು ಟೈಲ್ಸ್ ಥರ ಅದಕ್ಕೆ ಆಮೇಲೆ ಬೊಂಬೆಗಳನ್ನ ಈ ಥರ ಕೂರಿಸಿರೋವಂಥದ್ದು, ಗಮ್ಮ ಕಾಣಿಸಿರೋದು ತುಂಬ ಚೆನ್ನಾಗಿ, ಸ್ವಲ್ಪ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚರ್ಚ್ ಆಕಾರದಲ್ಲೇ ಇದೆ. ಒಳಗಡೆ ಎಲ್ಲ ಬೊಂಬೆಗಳನ್ನೆಲ್ಲ ಕೂರಿಸಿ, ಆ್ಯಕ್ಚುಲಿ ಇದನ್ನು ಈ ಥರ ಅಲ್ಲ, ಇನ್ನೂ ಬೇರೆ ರೀತಿ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇತ್ತು. ಟೈಮ್ ಇರಲಿಲ್ಲ, ಹಾಗೆ ಕಾಸ್ಟ್ ಬೇಕಾಗಿರೋಂಥ ಬೊಂಬೆಗಳು ಸಿಗಲಿಲ್ಲ ನಮಗೆ. ಹುಡ್ಕಾಡಿದ್ವಿ, ಯಾವುದೋ ಸಿಕ್ಕಿದ್ರಲ್ಲಿ ನಾವು ಒಂದು ಮಾಡಿ ಕಂಪ್ಲೀಟ್ ಮಾಡಿ ನೈಟ್ 12 ಗಂಟೆ ಆಗಿತ್ತು ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ಆವಾಗ ನಮ್ಮ ಯಜಮಾನ್ರು ಇನ್ನು ಅವ್ರು ಊಟ ಮಾಡಿರಲಿಲ್ಲ ಅಲ್ಲ, ಅವರು ಆವಾಗ ಊಟ ಮಾಡ್ತಾಯಿದ್ರು. ನನ್ನ ಮಗಳು ಇನ್ನೂ ಎದ್ದಿದ್ದಾಳೆ ನೋಡಿ, ನಿದ್ದೆ ಮಾಡಿಲ್ಲ 12 ಗಂಟೆ ಆದ್ರೂ. ನಾವು ಮಲಗೋವರೆಗೂ ಅದು ಮಲಗೋದೇ ಇಲ್ಲ ನಮ್ಮ ಮಗು. ನಮ್ಮ ಯಜಮಾನ್ರು ಆವಾಗ ನಾನು ಎಗ್ ಕರಿ ಮಾಡಿ ರೈಸ್ ಮಾಡಿದ್ದೆ ಸಂಡೇ ಅಂಥೇಳಿ, ಅವ್ರು ಇರಲಿಲ್ಲಲ್ಲ ಚಿಕನ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇದು ಮಾರ್ನಿಂಗು. ಅವಳು ಎದ್ದೊಳಿಸೋದು ತುಂಬ ಕಷ್ಟ ನಮಗೆ. 8:30ಗೆ ಸ್ಕೂಲ್ ಇರೋದ್ರಿಂದ 8 o'clock ಆದರೂ ಎದ್ದೊಳಲ್ಲ ಅದು. ಆಮೇಲೆ ಎದ್ದೊಳಿಸಿ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಟಿಫನ್ಗೆ ಇಡ್ಲಿ ಹಾಗೆ ಚಟ್ನಿನ ರೆಡಿ ಮಾಡಿದೆ ನಾನು. ಅವಳಿಗೆಲ್ಲ ಮೊದಲೇ ರೆಡಿ ಮಾಡಿಟ್ಟು ಸ್ನಾನ ಮಾಡಿಸಿ ಈ ಥರ ರೆಡಿ ಮಾಡಿ ಸ್ಕೂಲಿಗೆ ಪ್ರಾಜೆಕ್ಟ್ನ ಕಳಿಸ್ತಾಯಿದ್ದೀವಿ. ನಾನೇ ಸ್ಕೂಲಲ್ಲಿ ತೊಗೊಂಡೋಗಿ ಸಬ್ಮಿಟ್ ಮಾಡಿದೆ. ಟೀಚರ್ಸ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದೀರಾ, ಹಾಗೆ ತುಂಬ ಎಫೆಕ್ಟ್ ಹಾಕಿದ್ದೀರಾ ಅಂಥೇಳಿ. ಆನಂತರ ನಾನು ಫ್ರೆಶ್ ಅಪ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡಿರೋ ಪ್ರಾಜೆಕ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ